ಕೆಂಪಮ್ಮ ತಾಯಿ ಕಾಮನ ಬಿಲ್ಲಿನ ಕಾಮಾಕ್ಷಿಯೇ ದೀರ್ಘಕ್ಕೆ ಶಾಯಿಣಿ ಕೆಂಪಮ್ಮ ತಾಯಿ ಉಗ್ರರ ಸಂಹಾರ ರೂಪಿಣಿಯೇ ಉಗ್ರರ ಸಂಹಾರ ರೂಪಿಣಿಯೇ ಕೆಂಪು ಕಣ್ಣಿನ ಕೆಂಪಮ್ಮ ತಾಯಿ ಕಾಮನ ಬಿಲ್ಲಿನ ಕಾಮಾಕ್ಷಿಯೇ ದೀರ್ಘಕ್ಕೆ ಶಾಯಿಣಿ ಕೆಂಪಮ್ಮ ತಾಯಿ ಉಗ್ರರ ಸಂಹಾರ ರೂಪಿಣಿಯೇ ಉಗ್ರರ ಸಂಹಾರ ರೂಪಿಣಿಯೇ
ಗ್ರಾಮ ದೇವತೆಗಳಾದ ಶ್ರೀ ಕೆಂಪಮ್ಮನವರು, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ರೇಣುಕಾ ಯಲ್ಲಮ್ಮನವರ ಅಡಿದಾವರುಗಳಲ್ಲಿ ಪಡಮತ್ತ ಶರಣಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಕನ್ನಡ ತಾಯಿಗೆ, ಶರಣೆಂಬೆ ಕನ್ನಡ ತಾಯಿಗೆ, ಶರಣೆಂಬೆ ಸರಸ್ವತಿ ಪಾದಕ್ಕೆ ಎಂದು ನಮಿಸಿ, ಮಾನವನಲ್ಲಿ ಅಡಕವಾಗಿರುವ ಸೂಕ್ತವಾಗಿರುವ ಪ್ರತಿಭೆಯನ್ನ ಹೊರತೆಗೆಯುವ ಮಾಧ್ಯಮವೇ ಶಿಕ್ಷಣ. ಇಂತಹ ಶಿಕ್ಷಣವನ್ನು ನೀಡುತ್ತಾ ನಮ್ಮ ಬೆನ್ನನಾಯಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 75 ವಸಂತಗಳನ್ನು ಯಶಸ್ವಿಯಾಗಿರುವ ಈ ಸುಸಂದರ್ಭದಲ್ಲಿ ಮಕ್ಕಳ ಪ್ರತಿಭಾ ಸಿಂಚನ ಆಚರಿಸುತ್ತಿರುವುದು ನಮ್ಮೆಲ್ಲರ ಹಬ್ಬ. ಈ ಸುಂದರ ಮುಸ್ಸಂಜೆಯ ಕಾರ್ಯಕ್ರಮವನ್ನು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ಶಾಲಾ ಮಕ್ಕಳಿಂದ ಅಚ್ಚೇವು ಕನ್ನಡದ ದೀಪ. ದಯಮಾಡಿ ಮಕ್ಕಳು ಬೇಗ ವೇದಿಕೆ ಮುಂಭಾಗದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಜನ
वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुजगन्क्षेत्रे गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गीतचरिताय गायकवराय गन्धर्वप्रियकृते गायकाधीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि
ನಗರದಲ್ಲಿ ಜನಿಸಿದ ಶಾಲೆಗೆ, ಸ್ವತಂತ್ರ ಹೋರಾಟವನ್ನು ಕಂಡ ಶಾಲೆಗೆ, ಸಾವಿರಾರು ಶಿಷ್ಯ ಬಳಗವನ್ನು ಹೊಂದಿದ ಶಾಲೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತೇಳಿ ಈ ಶಾಲೆಯ ಸಹಶಿಕ್ಷಕರಾದ ಶ್ರೀಮತಿ ಉಷಾ ಮೆಗಾಗಿರ್ತಕ್ಕಂಥ ಶಿಕ್ಷಕರು ದಯಮಾಡಿ ವೇದಿಕೆ ಹತ್ರ ಆಗಮಿಸಬೇಕು ಅಂತೇಳಿ ಈ ಮೂಲಕ ಸವಿನಯ ಪ್ರಾರ್ಥನೆಯೊಂದಿಗೆ ಈಗ ಸ್ವಾಗತ ಶ್ರೀಮತಿ ಉಷಾ ಮೇಡಮ್ ರವರಿಂದ. ಗಣ್ಯರಿಗೆ ಮತ್ತು ಅತಿಥಿಗಳಿಗೆ ನನ್ನ ನಮಸ್ಕಾರಗಳು ಮತ್ತು ನನ್ನ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಫಸ್ಟ್ ನಾನು ನಮಸ್ಕಾರವನ್ನು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇಂಥ ಅದ್ಭುತವಾದ ಸುಂದರವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣಕರ್ತರು ನೀವಾಗಿದ್ದೀರಿ. ಸೊ ನಿಮ್ಗಳಿಗೆ ಒಳ್ಳೆಯ ಹೃದಯ ಮತ್ತು ಒಳ್ಳೆಯ ಮನಸ್ಸನ್ನು ಆ ತಾಯಿ ಕೆಂಪಮ್ಮ ದೇವಿ ಕರುಣಿಸಿದಾಳೆ. ಇದೇ ಥರ ಸಹಕಾರ ಕೊನೆಯವರೆಗೂ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಫಸ್ಟು ನಾನು ನಿಮಗೆ ನಮಸ್ಕಾರವನ್ನು ಹಾಕಲಿಕ್ಕೆ ಇಷ್ಟಪಡ್ತೀನಿ. ನಂತರ ಸ್ವಾಗತವನ್ನು ಒಂದು ಕವನದ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಗತ ಸ್ವಾಗತ ಸುಜನರೇ ತಮಗೆ, ಸಂಭ್ರಮವೋ ಸಂಭ್ರಮ ನಮ್ಮೂರ ಶಾಲೆಗೆ. 75ರ ವಯಸ್ಸು ನಮ್ಮೂರ ಶಾಲೆಗೆ, ಶುಭ ಕೋರಿರಿ ನೀವೆಲ್ಲ ನಮ್ಮೂರ ಶಾಲೆಗೆ. ಸೊ 75ನೇ ವರ್ಷದ ಅಮೃತ ಮಹೋತ್ಸವ ಶಾಲಾ ಸಿರಿ ಸಂಭ್ರಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ STMC ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀಮತಿ ದಿವ್ಯಜ್ಯೋತಿಯವರು ಅಧ್ಯಕ್ಷರ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಗುಲಾಬಿ ಹೂ ಕೊಡುವುದರ ಮೂಲಕ ನಾವು ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಧ್ಯಕ್ಷರಾದಂತಹ ಶ್ರೀಯುತ ರಂಗಸ್ವಾಮಿಯವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಗುಲಾಬಿ ಕೊಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮಂಗಳ ಗೌರಮ್ಮನವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗುಲಾಬಿ ಕೊಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರಿಗೆ ಪರೋಕ್ಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ವೇದಮೂರ್ತಿಯವರು ಬರಬೇಕಿತ್ತು, ಅನಿವಾರ್ಯ ಲೇಟಾಗಿ ಬರ್ತಾರಂತೆ. ಸೊ ಅವರಿಗೆ ಪರೋಕ್ಷವಾಗಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ಬಿ ಬಸವರಾಜುರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶಾಂತಾ ಚಂದ್ರಶೇಖರ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಂತರ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಭಾಗ್ಯಮ್ಮ ಮಹಾಲಿಂಗಯ್ಯನವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹುಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಂತರ ECOಗಳಾದಂತಹ ಶ್ರೀಯುತ ಮಹೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ಮೂರ್ತಿಯವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ನಂತರ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇವರಾಜ್ರವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿರತಕ್ಕಂಥ ಮಲ್ಲೇಶಪ್ಪ ಎಂಬತಕ್ಕಂಥ ಶಿಕ್ಷಕರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಣ್ಣನವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ನಮ್ಮ ಕ್ಲಸ್ಟರ್ನ ಸಿಆರ್ಪಿಗಳಾದಂತಹ ಶ್ರೀಮತಿ ಶ್ವೇತಾರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ಈ ಶಾಲೆ ಅಂದರೆ ಬೆನ್ನಾಕನಹಳ್ಳಿ ಶಾಲೆಯಲ್ಲಿ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಕೂಡ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಮತ್ತು ಸನ್ಮಾನ ಪಡೆಯಲು ಆಗಮಿಸಿರ್ತಕ್ಕಂಥ ಶಿಕ್ಷಕರುಗಳು ಕೂಡ ಆಗಮಿಸಿದ್ದೀರಿ. ನಿಮ್ಗೆಲ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವಯ್ಯನವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ STMC ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕರೋಕೆ ಹಾಡುಗಾರರಾದ ಶ್ರೀಯುತ ಹನುಮಪ್ಪ ಮತ್ತು ತಂಡದವರು ಕಲ್ಪತರು ಗಾಯನ ತಂಡ ಎಂಬತಕ್ಕಂಥ ತಂಡ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜುರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ಸಹ ಶಿಕ್ಷಕರಾದಂತಹ ಶ್ರೀಯುತ ಸತೀಶ್ ಕುಮಾರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನೆಕ್ಸ್ಟ್ ಅತಿಥಿ ಶಿಕ್ಷಕರಾದಂತಹ ಶ್ರೀಮತಿ ಜ್ಯೋತಿಯವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡ್ಯಾನ್ಸ್ ಮತ್ತೆ ಮತ್ತಿತರ ಕಷ್ಟ ಸುಖಗಳನ್ನ ನೋಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ತಿಪಟೂರು ಗ್ರಾಮಾಂತರ ಆರಕ್ಷಕರ ಅಧೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಕೃಷ್ಣಕುಮಾರ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆಮೇಲೆ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಪದಾಧಿಕಾರಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಶಾಲೆಯ ಮಕ್ಕಳು ಮತ್ತು ಅಂಗನವಾಡಿಯ ಪುಟಾಣಿಗಳು, ತಂದೆ ತಾಯಿ ಮತ್ತು ಪೋಷಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಶಾಲೆಯ ಅಕ್ಕಪಕ್ಕದ ಮತ್ತು ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಕರುಗಳು ಮತ್ತು ಮಕ್ಕಳು ಮತ್ತು ಪ್ರೌಢಶಾಲೆಯಿಂದ ಬಂದಿರತಕ್ಕಂಥ ಶಿಕ್ಷಕರುಗಳು ಮತ್ತು ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಂತರ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮತ್ತು ಮೈಕನ್ನ ಹಾಕಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಮತ್ತು ಈ ಗ್ರಾಮದ ಎಲ್ಲ ಜನತೆಗೆ ಊಟ ಹಾಕಿಸ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಸ್ವಯಂ ಸೇವಕರು ಕೂಡ ನೀವೆಲ್ಲರೂ ಕೂಡ ಇಲ್ಲಿ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಮತ್ತು ಪರೋಕ್ಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮತ್ತು ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜಿ ಟಿವಿಯವರಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ಕಲಾ ತಂಡದವರು ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವಾಗತಿಸಿದ ಶ್ರೀಮತಿ ಉಷಾ ಮೇಡಮ್ ರವರಿಗೆ ಧನ್ಯವಾದಗಳು. ನೀವೆಲ್ಲ ಕೂತ್ಕೊಂಡಿದ್ದೀರಾ? ಇದೀರಾ? ಮತ್ತು ಒಂದೇ ಒಂದು ಚಪ್ಪಾಳ ಹೊಡಿಲಿಲ್ವಲ್ಲ ನೀವು? 3 ಜನ ಹೆಸರುಗಳಿದ್ದಾರೆ ಅವರು. ದೀಪಂ ಜ್ಯೋತಿಯೇ ಜನಾರ್ದನ, ದೀಪವೇ ಮನದ ಚೈತನ್ಯ, ಜೀವನದ ಬೆಳಗುವ ದೀಪವೇ ನಿಮಗೊಂದು ನಮನ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಎಂದು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರನ್ನ ಕೇಳ್ಕೊಳ್ತಾ ಇದ್ದೀವಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ದೇವರಿಂದಲೂ. ದೇವರಿಲ್ಲ ಬೆಳಕಿಗೆ, ದೇಶವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ಮನವ ಅರಳಿಸುವ ಆತ್ಮ ಜ್ಯೋತಿಯೇ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ಎಲ್ಲ ಅತಿಥಿ ಮಾನ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ದಯಮಾಡಿ ಇಲ್ಲಿ ವೇದಿಕೆ ಬಲಭಾಗದಲ್ಲಿ ಭಾರಿ ತುಂಬ ಗಸಿಬಿಸಿ ಆಗ್ತಾ ಇದೆ. ತುಂಬಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ECO ಮಹೇಂದ್ರ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತೇಳಿ ಮೂಲಕ ಸವಿನಯ ಪ್ರಾರ್ಥನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆನ್ನಾಯ್ಕ್ನಳ್ಳಿ, ಜನವರಿ 1, 1945. ಇದು ಸ್ವಾತಂತ್ರ್ಯ ಪೂರ್ವ. ಆ ಅವಧಿಯಲ್ಲೇ ಶಾಲೆ ಪ್ರಾರಂಭ ಆಗಿ ಇದುವರೆಗೂ ಸಹ ಯಶಸ್ವಿಯಾಗಿ ನಡೀತಾ ಇದೆ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಶಾಲೆಯ ವಜ್ರ ಮಹೋತ್ಸವ, 75ನೇ ವರ್ಷದ ವಜ್ರ ಮಹೋತ್ಸವವನ್ನು ಸಡಗರದಿಂದ ಸಂಭ್ರಮದಿಂದ ಅಭೂತಪೂರ್ವವಾಗಿ ಬೆನ್ನಾಯ್ಕ್ನಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಬೆನ್ನಾಯ್ಕ್ನಳ್ಳಿ ಗ್ರಾಮದ ಬೆನ್ನೆಲುಬಾಗಿ, ಪ್ರೇರಕ ಶಕ್ತಿಯಾಗಿ ಈ ಗ್ರಾಮದ ಶ್ರೀ ಕೆಂಪಮ್ಮ ದೇವಿ, ಆ ದೇವಿಯನ್ನು ಶಿರಸಾಷ್ಟಾಂಗವಾಗಿ ನಮನಗಳನ್ನು ಸಲ್ಲಿಸುತ್ತಾ, ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ಜಗತ್ತು ಮುನ್ನಡೆಯುವುದು ಮಗುವಿನ ಹೆಜ್ಜೆಯ ಗುರುತಿನ ಮೇಲೆ ಅಂತ ಹೇಳ್ತಾರೆ. ಅಂಥ ಮಗುವಿಗೆ ಮೂಲಭೂತವಾಗಿ ಅನ್ನ, ಅಕ್ಕರೆ, ಅಕ್ಷರ ಇದು ಅತಿ ಅವಶ್ಯಕವಾಗಿ ಆ ಮಗುವಿಗೆ ಪೂರೈಕೆ ಮಾಡ್ತಕ್ಕಂಥ ಕೆಲಸ ಶಿಕ್ಷಕ, ತಂದೆ ತಾಯಿ, ಪೋಷಕರು, ಸಮಾಜ, ಸಮುದಾಯದ ಕೆಲಸ. ಆ ನಿಟ್ಟಿನಲ್ಲಿ ಹಾಗೆಯೇ ಸರ್ಕಾರದ ಕೆಲಸವೂ ಹೌದು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಸಹ ಅನ್ನಕ್ಕಾಗಿ ಅಕ್ಷರ ದಾಸೋಹ, ಅಕ್ಷರಕ್ಕಾಗಿ ಶಾಲಾ ಶಿಕ್ಷಣ, ಹಾಗೆ ಅಕ್ಕರೆಗಾಗಿ ತಂದೆ ತಾಯಿ, ಪೋಷಕ, ಶಿಕ್ಷಕರ, ಸಮುದಾಯದ ಒಂದು ಪಾತ್ರ ಮಹತ್ತರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು 2 ರೀತಿಯಲ್ಲಿ ನಾವು ನೀಡ್ತಾ ಹೋಗ್ತೇವೆ ಮಗುವಿಗೆ. ಒಂದನೇದು ಮೆದುಳಿಗೆ ತಟ್ಟತಕ್ಕಂಥ ಒಂದು ಶಿಕ್ಷಣ, ಇನ್ನೊಂದು ಹೃದಯವನ್ನು ಮುಟ್ತಕ್ಕಂಥ ಶಿಕ್ಷಣ. ಅದೇನದು ಮೆದುಳನ್ನು ತಟ್ಟತಕ್ಕಂಥ, ಹೃದಯವನ್ನು ಮುಟ್ತಕ್ಕಂಥ ಶಿಕ್ಷಣ ಹೇಗೆ ಅಂತ ಹೇಳಿದರೆ, ಮೆದುಳನ್ನು ತಟ್ಟತಕ್ಕಂಥ ಶಿಕ್ಷಣ ಅಂತ ನೋಡಿದರೆ ನಾವು ಪ್ರತಿ ಮಗುವಿಗೂ ಸಹ ವಿದ್ಯೆ ಅಂತಕ್ಕಂಥದ್ದು ಅತೀ ಅಮೂಲ್ಯವಾದಂಥ, ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ತಂದೆ ತಾಯಿ, ಪೋಷಕರು, ಶಿಕ್ಷಕ, ಸಮುದಾಯ ಎಲ್ಲರ ಒಂದು ಕೈ ಜೋಡಿಸುವಿಕೆಯಿಂದ
ಭಾಷಾವಾರು ಐಚ್ಛಿಕ ವಿಷಯಗಳಾದ ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ, ಈ ನಿಟ್ಟಿನಲ್ಲಿ ಅದನ್ನು ನಾವು ಮಗುವಿಗೆ ಕೊಡ್ತಾ ಹೋಗ್ತೀವಿ. ಅದನ್ನು ಕಲಿತು ಮಗು ಮುಂದೆ ಉತ್ತಮವಾದ ವಿದ್ಯಾವಂತನಾಗ್ತಾನೆ, ನಾಡಿನ ನಾಯಕನಾಗ್ತಾನೆ, ಹಾಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ಬೆಳೀತಾ ಹೋಗ್ತಾನೆ. ಇನ್ನೊಂದು ಹೃದಯವನ್ನು ಮುಟ್ತಕ್ಕಂಥ ಶಿಕ್ಷಣವನ್ನು ಹೇಗೆ ಕೊಡ್ಬೋದು? ಈಗಾಗಲೇ ನಾವೆಲ್ಲರೂ ಸಹ ಕೊಡ್ತಾ ಇದ್ದೀವಿ. ಅದೇನಂತ ಹೇಳಿದರೆ ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ, ಕರಕುಶಲತೆ, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಹನುಮನ ಬಾಲದ ಥರ ಬೆಳೀತಾ ಹೋಗುತ್ತೆ. ಅವೆಲ್ಲವನ್ನು ಸಹ ಮಗುವಿಗೆ ನಾವು ಸಹಪಠ್ಯ ಚಟುವಟಿಕೆಗಳ ಮುಖಾಂತರ ನೀಡ್ತಾ ಹೋಗ್ತೀವಿ. ಒಂದು ವೇಳೆ ವಿದ್ಯೆಯಲ್ಲಿ ಅವನು ಹಿಂದೆ ಇದ್ರೂ ಸಹ ಇಂಥ ಹೃದಯವನ್ನು ಮುಟ್ತಕ್ಕಂಥ ಶಿಕ್ಷಣವನ್ನು ಪಡೆಯುವಲ್ಲಿ ಅವನು ಎರಡೂ ಕೈಯನ್ನು ಎತ್ತಿದ ಕೈನಾಗಿರ್ತಾನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಶಿಕ್ಷಣದ ಜೊತೆಗೆ ಆ ಮಗುವಿನಲ್ಲಿ ಆ ಒಂದು ಹೃದಯ ಮುಟ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಹೋಗ್ತೀವಿ. ಆ ನೀಡ್ತಕ್ಕಂಥ ಕಾರ್ಯದಲ್ಲಿ ಎಲ್ಲರ ಪಾತ್ರವನ್ನು ಸಹ ಅತಿ ಮುಖ್ಯವಾಗಿರ್ತದೆ. ಹಾಗೆ ಮನೆಯಲ್ಲಿ ಸಣ್ಣ ಮಗುವಾಗಲಿ ಮೊಬೈಲಲ್ಲಿ ಒಂದು ಸಾಂಗ್ ಬಂದರೆ ಸಾಕು, ಆ ಸಾಂಗಿಗೆ ತಕ್ಕ ಹಾಗೆ ಹೆಜ್ಜೆಯನ್ನು ಹಾಕ್ತಾನೆ, ತಲೆಯನ್ನು ಕುಣಿಸ್ತಾನೆ, ಕೈಕಾಲು ಕುಣಿಸ್ತಾನೆ. ಅದು ಹೃದಯವನ್ನು ಮುಟ್ತಕ್ಕಂಥ ಶಿಕ್ಷಣ ಆಗುತ್ತೆ. ಹಾಗೆಯೇ ಅವನು ಚಿತ್ರ ಬರೆಯೋದ್ರಲ್ಲಿ, ನಾಟಕ ಮಾಡೋದ್ರಲ್ಲಿ, ಹೀಗೆ ಎಲ್ಲದರಲ್ಲೂ ಸಹ ಅವನ ಒಂದು ಕೌಶಲ್ಯವನ್ನು ಮೆರೀತಾ ಹೋಗ್ತಾನೆ. ನಾವೆಲ್ಲರೂ ಸಹ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೆಲಸ ಮಾಡ್ತಾ ಆ ಮಗು ಸಮಾಜದಲ್ಲಿ ಉತ್ತಮ ಗೌರವಿತನಾಗಿ ನಾಯಕನನ್ನಾಗಿ ಬೆಳೆಯೋದಕ್ಕೆ ನಾವೆಲ್ಲರೂ ಸಹ ಸಹಕಾರಿಯಾಗೋಣ. ಹಾಗೆಯೇ ಶಿಕ್ಷಣ ಅಂತಕ್ಕಂಥದ್ದು ಸ್ವಲ್ಪ ಹಿಂದೆ ಹೋದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹೀಗೆ ನೋಡಿದರೆ ಗುರುಕುಲದಿಂದ ಪ್ರಾರಂಭ ಆಗಿ ಇವತ್ತಿನವರೆಗೆ ಹಲವಾರು ಬದಲಾವಣೆಯ ಹಂತವನ್ನು ತಲುಪಿ ಇವತ್ತಿನ ದಿವಸ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಶಿಕ್ಷಣವನ್ನು ಮಗುವಿಗೆ ಕೊಡ್ತಾ ಹೋಗ್ತಿದ್ದೀವಿ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಸಹ ಭಾಗಿಯಾಗಿ ಉತ್ತಮ ಸಮಾಜದ ನಿರ್ಮಾಣಕರ್ತರಾಗಲಿ, ಬೆಳೀಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 75ನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಸಹ ತಮ್ಮ ಹೃದಯಪೂರ್ವಕವಾದ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ STMC ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ತಂದೆ ತಾಯಿ, ಪೋಷಕ ವರ್ಗದವರು ಪ್ರತಿಯೊಬ್ಬರೂ ಸಹ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಗತ ಆಗೋದಕ್ಕೆ ತಮ್ಮೆಲ್ಲರ ಕೈ ಜೋಡಿಸಿ ತುಂಬ ಹೃದಯದಿಂದ ಸಹಕಾರವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎದ್ದು ಕಾಣ್ತಾ ಇದೆ. ಅವರೆಲ್ಲರಿಗೂ ಸಹ ಇಲಾಖಾ ಪರವಾಗಿ ಒಂದು ಸೆಲ್ಯೂಟನ್ನು ಜೋರಾಗಿ ಗೌರವಯುತವಾಗಿ ಅವರಿಗೆ ಸಲ್ಲಿಸೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ನೀವೆಲ್ಲರೂ ಸಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರ ಪಾತ್ರವೂ ಸಹ ಈ ಸಂದರ್ಭದಲ್ಲಿ ಇರ್ತದೆ. ಅವರೆಲ್ಲರಿಗೂ ಸಹ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತಿರುಪೆಗೆ ಮೋಕ್ಷಕ್ಕೆರಡು ಅಕ್ಷರವೇ ಸಾಕು ಸರ್ವಜ್ಞ ಎಂಬ ಸರ್ವಜ್ಞನ ವಚನದಂತೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತಹ ICU ಆದ ಮಹೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಶಾಲಾ ವರದಿಯನ್ನು ಈ ಶಾಲೆಯ ಸಹಶಿಕ್ಷಕರಾದ ಶ್ರೀಯುತ ಸತೀಶ್ ಕುಮಾರ್ ಅವರು ವರದಿ ವಾಚನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ. ಶಾಂತಂ ವ್ಯೋಮಾತೀತ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುವರಿಯರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕ್ಷೇತ್ರ ಅಧಿದೇವತೆಯಾಗಿರ್ತಕ್ಕಂಥ ಕೆಂಪಮ್ಮನವರು ಹಾಗೂ ವೀರಭದ್ರ ಸ್ವಾಮಿ ಹಾಗೂ ರೇಣುಕು ಯಲ್ಲಮ್ಮ ದೇವಿಯನ್ನು ಪಾದಪದ್ಮಗಳಿಗೆ ಕೊಡಮಾಡುತ್ತಾ 75ನೇ ವರ್ಷದ ಶಾಲಾ ಸಿರಿ ಸಂಭ್ರಮದ ಶಾಲಾ ವರದಿಯನ್ನು ವಾಚಿಸಲು ಇಷ್ಟಪಡ್ತೇನೆ. ಆಧುನಿಕ ಯುಗದ ಇಂಟರ್ನೆಟ್ನಲ್ಲಿ ಸಿಗಬಹುದಾದ ಮಾಹಿತಿಗಿಂತ ಹೆಚ್ಚು ಹಿರಿಯರಿಂದ ಸಿಗುತ್ತದೆ. ಅವರ ಜೀವನಾನುಭವ ಯಾವುದೇ ಕಾದಂಬರಿಗೆ ನಿಲುಕುವಂಥದ್ದಲ್ಲ. ಜೀವನದಲ್ಲಿ ಕಲಿಯಬೇಕಾದ, ಅನುಸರಿಸಬೇಕಾದ 106 ಪಾಠಗಳು ಅವರ ಮಾತಿನಲ್ಲಿ ಹರಳುತ್ತವೆ. ಅವರ ಮಾರ್ಗದರ್ಶನದ ನುಡಿಗಳು
ಮುಂದಿನ ಪೀಳಿಗೆಗೆ ದಾರಿದೀಪ. ಅವರ ನುಡಿಗಳು ಹೊಸ ತಲೆಮಾರಿಗೆ ಟಾನಿಕ್ಕಿದ್ದಂತೆ. ಅದರ ಒಂದು ಹನಿ ಪಡೆದು ಬೆನ್ನಾಯಕನಹಳ್ಳಿ ಎಂಬ ಹೆಸರು ಬರಲು ಕಾರಣವನ್ನು ಕಲೆ ಹಾಕಲಾಯಿತು. ಅದರಂತೆ ಹಿರಿಯರ ನುಡಿಯಲ್ಲಿ ಪಾಳ್ಯಗಾರರ ಆಳ್ವಿಕೆಯ ಸಂದರ್ಭದಲ್ಲಿ ಚಿಕ್ಕನಾಯಕ ಮತ್ತು ದೊಡ್ಡನಾಯಕರೆಂಬ ಪ್ರಾಂತ್ಯಾಧಿಕಾರಿಗಳು ಆಳ್ವಿಕೆಯನ್ನು ನಡೆಸುತ್ತಿದ್ದ ಕಾಲದಲ್ಲಿ ಈ ಭಾಗದಲ್ಲಿ ಆ ಪಾಳ್ಯಗಾರರಿಗೆ ಬೆಣ್ಣೆಯನ್ನು ಪ್ರತಿನಿತ್ಯ ನೀಡುತ್ತಿದ್ದ ಒಬ್ಬ ನಾಯಕ ಗೋವುಗಳನ್ನು ಸಲಹುತ್ತಾ ಇಲ್ಲಿ ವಾಸವಾಗಿದ್ದನು. ಆದ್ದರಿಂದ ಅಲ್ಲಿಯ ಪ್ರಾಂತ್ಯಾಧಿಕಾರಿಗಳು ಈ ಹಳ್ಳಿಗೆ ಬೆಣ್ಣೆ ನಾಯಕನ ಹಳ್ಳಿ ಎಂಬುದಾಗಿ ಕರೆದರು. ಅದು ಬರುತ್ತಾ ಬೆನ್ನಾಯಕನಹಳ್ಳಿ ಎಂಬುದಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಚಿಕ್ಕಮಾರ್ಪನಹಳ್ಳಿ ಮತ್ತು ದೊಡ್ಡಮಾರ್ಪನಹಳ್ಳಿ ಎಂಬ 2 ಹಳ್ಳಿಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ. ಚಿಕ್ಕಮಾರ್ಪನಹಳ್ಳಿಯಲ್ಲಿರುವ ಬುರ್ಜಿಗಳು ಸಾಕ್ಷಿಯಾಗಿ ನಿಂತಿದೆ. ಸ್ವತಂತ್ರ ಪೂರ್ವದ ಕಾಲದಲ್ಲಿ ಭಾರತದ ವೈಸರಾಯಿಯಾಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಂದ ನೇಮಕವಾದ ನುಸ್ವೀನ್ ಕಬ್ಬನ್ ಈ ಪ್ರಾಂತ್ಯದಲ್ಲಿ ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ತಮ್ಮ ಅಧಿಕಾರ ಹಸ್ತಚಾಚಿ ಆಳ್ವಿಕೆಯಲ್ಲಿ ಭಾಗವಾಗಿದ್ದರು. ಈ ಭಾಗದಲ್ಲಿ 1399ರಲ್ಲಿ ಯದುರಾಯರಿಂದ ಆರಂಭಗೊಂಡು ಸ್ವತಂತ್ರ ಪಡೆಯುವ ತನಕ ಸುಮಾರು 5.5 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ ರಾಜರುಗಳ ಕೊಡುಗೆಗಳನ್ನು ನಾವು ಮರೆಯುವಂತಿಲ್ಲ. ಪ್ರಜಾಪಾಲಕರಾಗಿ ಮೆರೆದ 25 ಯದುಕುಲದ ಅರಸರ ಪೈಕಿ ಶ್ರೀ ಜಯಚಾಮರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ದಿನಾಂಕ 1 ಜನವರಿ 1945ರ ಅಮೃತ ಗಳಿಗೆಯಲ್ಲಿ ಈ ಜ್ಞಾನ ದೇಗುಲವು ಪ್ರಾರಂಭಗೊಂಡಿತು. ಇದು ಕಲ್ಪತರು ನಾಡಿನ ತಾಲೂಕು ಕೇಂದ್ರದಿಂದ ತಿಪ್ಟೂರಿನಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಜ್ಞಾನ ದೇಗುಲವು ವಿದ್ಯಾರ್ಥಿಗಳಿಗೆ ಕತ್ತಲು ಎಂದರೆ ಅಂಧಕಾರವಲ್ಲ, ಅದು ಬೆಳಕಿನ ಆರಂಭ. ಸೋಲು ಎಂದರೆ ಅಂತ್ಯವಲ್ಲ, ಅದು ಗೆಲುವಿನ ಆರಂಭ. ಕನಸು ಎಂದರೆ ಬರೀ ಹಂಬಲವಲ್ಲ, ಅದು ನನಸಿನ ಬಲ ಎಂದು ತಿಳಿಸಿದೆ. ಶಾಲೆಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಉಸಿರು ಕೊಡುವವಳು ತಾಯಿ, ಹೆಸರು ಕೊಡುವವನು ತಂದೆ ಎಂದು ತಿಳಿಸಿ ಆ ಹೆಸರನ್ನು ಉಸಿರಿರುವ ತನಕ ಕಾಪಾಡಿಕೊಂಡು ಹೋಗುವ ಮಾರ್ಗದರ್ಶನವನ್ನು ಒಬ್ಬ ಗುರು ನೀಡುತ್ತಾನೆ. ಆ ಗುರುವು ಈ ಶಾಲೆಯಲ್ಲಿ ತನ್ನ ಕರ್ತವ್ಯವನ್ನು ನಡೆಸುತ್ತಾ ಸಾಗಿದ್ದಾನೆ. ಪ್ರತಿ ವರ್ಷವೂ ಶಾಲೆಯಲ್ಲಿ ದಾಖಲಾತಿಯು ಪ್ರಗತಿಯನ್ನು ಹೊಂದುತ್ತಾ ಸಾಗಿದೆ. 1990-91ರಲ್ಲಿ 48 ವಿದ್ಯಾರ್ಥಿಗಳನ್ನು ದಾಖಲು ಪಡೆದಿತ್ತು. ನಂತರ 94-95ರಲ್ಲಿ ಆ ದಾಖಲಾತಿಯು 52ಕ್ಕೆ ಏರಲ್ಪಟ್ಟಿತು. 95-96ನೇ ಸಾಲಿನಲ್ಲಿ 56ಕ್ಕೆ ಹೆಚ್ಚಾಯಿತು. ಈ ಶಾಲೆಯು ದಿನದಿಂದ ದಿನಕ್ಕೆ ಹುಣ್ಣಿಮೆಯ ವೇದಿಕೆ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂದಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶಾಲೆಯ ನಡೆದು ಬಂತಹ ದಾರಿಯನ್ನು ಸುಮಾರು 75 ವರ್ಷಾಂತಗಳನ್ನು ಪೂರೈಸಿರ್ತಕ್ಕಂಥ ಈ ಸುಂದರ ಸಂದರ್ಭದಲ್ಲಿ ತಮ್ಮ ಮುಂದೆ ಮಂಡಿಸಿದಂತಹ ಸಹ ಶಿಕ್ಷಕರಾದ MV ಸತೀಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನಡುವೆ ಜಾನಪದ ಕಲಾವಿದರಾದ ತಿಮ್ಮಯ್ಯನವರಿಂದ ಒಂದು ಜಾನಪದ ಗೀತೆ, ತದನಂತರ ಅಚ್ಚೇವು ಕನ್ನಡದ ದೀಪ ಒಂದು ಸುಂದರ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಮಕ್ಕಳು ತಯಾರು ಮಾಡಿಕೊಂಡಿರಬೇಕು. ತದನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ತಿಮ್ಮಯ್ಯನವರಿಂದ ಯಾರ್ಯಾರನೆನೆಯಾಲೆ ಎಳ್ಳುದೀರಿಗೆ ಬೆಳೆವ ಭೂಮಿ ತಾಯ, ಎಳ್ಳುದೀರಿಗೆ ಬೆಳೆವ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನದೇನೋ ಚಂದಗಾವಿಯ ನೊಟ್ಟೋ ದುಂಡು ಮಲ್ಲಿಗೆ ಮುಡಿದೋ ಅಂಗಳದಾಗೆ ಪಗಡೆಯ ನಾಡುವ, ಅಂಗಳದಾಗೆ ಪಗಡೆಯ ನಾಡುವ ರಂಬೆ ಸರಸ್ವತಿಯೇ ಕೊಡುಮತಿಯ ಗಂಧದ ಗಮಲಿಗೆ ಒಂಬಾಳೆ ಬಾರಕ್ಕೆ ರಂಬೆ ಕೆಂಪಮ್ಮ.
ನೀವು ಮಾತಾಡ್ತೀರೋ ನಾನು ಮಾತಾಡೋಣ? ಶ್ರೀಮತಿ ಮಂಗಳ ಗೌರಮ್ಮನವರಿಂದ ಈಗ ಈ ಕಾರ್ಯಕ್ರಮದ ಕುರಿತು ನಾನು ಮಾತಾಡಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ. ನಮಸ್ಕಾರಗಳು. ಪ್ರಪ್ರಥಮವಾಗಿ ಈ ಕಲ್ಪತರು ನಾಡಿನ ಪ್ರಸಿದ್ಧ ಗ್ರಾಮಗಳಲ್ಲಿ ಒಂದಾದಂತಹ ಈ ಬೆನಾಯಕನಹಳ್ಳಿ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಕೆಂಪಮ್ಮ ದೇವಿಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನಾಯಕನಹಳ್ಳಿ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ದಿವ್ಯಜ್ಯೋತಿ ಅವರೇ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ನೌಕರರ ಸಂಘದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರೇ, ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಹಿರಿಯರೇ, ಗಣ್ಯರೇ, ಸಜ್ಜನ ಬಂಧುಗಳೇ, ವೃತ್ತಿ ಬಾಂಧವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ, ಹಾಗೂ ಈ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾದರೂ ಸಹ ಈ ಶಾಲೆಯ ಮೇಲೆ ಪ್ರೀತಿಯನ್ನು ಇಟ್ಟು ಈ ಶಾಲೆಯನ್ನು ಹರಿಸಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ಈ ಶಾಲೆಯ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರೇ, ಈ ಊರಿನ ಎಲ್ಲ ಸಮಸ್ತ ಪೋಷಕ ಬಂಧುಗಳೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲ ಸದಸ್ಯರೇ, ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಹಾಗೂ ಪ್ರೀತಿಯ ಪುಟಾಣಿಗಳೇ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ಈ ದಿನ ಈ ವೇದಿಕೆ ನಿಮಗಾಗಿ ಇರ್ತಕ್ಕಂಥದ್ದು. ನಿಮ್ಮ ಎಲ್ಲ ಪ್ರತಿಭೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅನಾವರಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕುತೂಹಲದಿಂದ ಇದ್ದೀರಿ. ಸಾಧ್ಯವಾದಷ್ಟು ನಾನು ಒಂದೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಸರ್ಕಾರಿ ಶಾಲೆಯನ್ನು ತಾವೆಲ್ಲರೂ ತುಂಬ ಪ್ರೀತಿಯಿಂದ, ಅದರಲ್ಲೂ ವಜ್ರ ಮಹೋತ್ಸವ ಸಂಭ್ರಮದಲ್ಲಿ ಇರ್ತಕ್ಕಂಥ ಶಾಲೆಯನ್ನು ತಾವೆಲ್ಲರೂ ಕೂಡ ಬೆಂಬಲಿಸಿದಿರಿ. ಈ ಶಾಲೆಯ ಉನ್ನತಿಗಾಗಿ ಮತ್ತು ಶತಮಾನೋತ್ಸವವನ್ನು ಕಾಣಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಮತ್ತು ಅದಕ್ಕಾಗಿ ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ಈ ಒಂದು ಸುಂದರ ಕಾರ್ಯಕ್ರಮ ರೂಪುಗೊಳ್ಳಲು ಶ್ರಮಿಸಿರ್ತಕ್ಕಂಥ ಊರಿನ ಪ್ರತಿಯೊಬ್ಬ ಪೋಷಕ ಬಂಧುಗಳನ್ನು ನಾನು ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಏಕೆಂತಂದರೆ ಸರ್ಕಾರಿ ಶಾಲೆಗಳ ಸೊರಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮೂರಿನ ಶಾಲೆಯಲ್ಲಿ ನಾವು ಓದಿದ ಶಾಲೆ ಅದು ವಿಜೃಂಭಿಸಬೇಕು, ಅದು ಸದಾ ಬೆಳೀಬೇಕು ಅಂಥೇಳಿ ಮಹಾನ್ ಪೋಷಕರಾಗಿ ತಾವೆಲ್ಲರೂ ಕೂಡ ಅದರ ಬೆಂಬಲಕ್ಕೆ ನಿಂತಿದ್ದೀರಿ. ಹಾಗಾಗಿ ನಾನು ನಿಜವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗೆ ಹೇಳ್ತೇನೆ. ತಮ್ಮ ಶಾಲಾ ಇತಿಹಾಸವನ್ನು ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭವಾದಂಥ ಈ ಶಾಲೆ 71ನೇ ಗಣರಾಜ್ಯದ ದಿನದಂದು ತನ್ನ 75ನೇ ವಜ್ರ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ. ಈ ಶಾಲೆ ಶತಮಾನದ ಶಾಲೆಯಾಗಿ ಹೊರಹೊಮ್ಮಲಿ, ಆ ಶತಮಾನದ ಉತ್ಸವವನ್ನು ಇದೇ ಒಂದು ರಾಷ್ಟ್ರೀಯ ಹಬ್ಬದ ದಿನವೇ ಆಚರಣೆ ಆಗಲಿ ಈ ಊರಲ್ಲಿ. ಅದಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಗಳಾಗಿ ಹರಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಶಾಲೆಗೆ ನಾನು ಶುಭವನ್ನು ಕೋರ್ತೇನೆ. ಮತ್ತು ತಾವೆಲ್ಲರೂ ಪುಟಾಣಿ ಮಕ್ಕಳೇ ನೋಡ್ತಾ ಇದ್ದೀರಿ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕರು ಮತ್ತು ಈ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಹಿಂದೆ ಈಗ ನಿವೃತ್ತರಾಗಿದ್ದರೂ ಸಹ ನಮ್ಮೂರಿನ ಶಾಲೆ, ನಾನು ಕರ್ತವ್ಯ ನಿರ್ವಹಿಸಿದ ಶಾಲೆ ಅಂತೇಳಿ ಎಲ್ಲರೂ ಸೇರಿದ್ದೀರಿ. ಮತ್ತು ಅಕ್ಕಪಕ್ಕದ ಶಾಲೆಗಳವರೆಲ್ಲರೂ ಕೂಡ ಈ ಶಾಲೆಯ ಒಂದು ಬೆಂಬಲಕ್ಕೆ ಹರಿಸೋದಕ್ಕೆ ತಾವೆಲ್ಲರೂ ಕೂಡ ಸೇರಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮಕ್ಕಳ ತಾವೆಲ್ಲರೂ ವೇದಿಕೆಯಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿರೋರು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಅಣ್ಣ ತಮ್ಮದರು ಎಲ್ಲರೂ ಕೂಡ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದಲ್ಲ ಒಂದು ಸಾಧನೆಯನ್ನು ಮಾಡಿ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ, ಗ್ರಾಮಾಂತರ ಶಾಲೆಯ ಮಕ್ಕಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಪ್ರತಿಭಾವಂತರಾಗಿ ಈ ದೇಶವನ್ನು ಕಟ್ಟುವ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗ್ತೀರಿ.
ಆ ಬುದ್ಧಿಭಾವಗಳನ್ನು ಬೆಳಗುವಂತಹ ಗುಣಾತ್ಮಕ ಶಿಕ್ಷಣ ಈ ಶಾಲೆಯಲ್ಲಿ ನಿಮಗೆ ನೀಡೋದಕ್ಕೆ ನಿರಂತರವಾಗಿ ದಾರಿ ಎರೆಯೋದಕ್ಕೆ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ಕೂಡ ನಿಮ್ಮ ಜೊತೆಗಿದ್ದಾರೆ, ಪೋಷಕ ಬಂಧುಗಳು ಕೂಡ ನಿಮಗೆ ಹರಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಶಾಲೆಯಲ್ಲಿ ಕಲಿತು ಒಳ್ಳೆಯ ನಾಗರಿಕರಾಗಿ ಭಾರತ ಮಾತೆಯ ಹೆಮ್ಮೆ ಪಡುವಂತಹ ಮಕ್ಕಳಾಗಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಈ ಶಾಲೆ ಶತಮಾನದ ಶಾಲೆಯಾಗಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆನ್ನಾಕನಹಳ್ಳಿ ಶಾಲೆಗೆ ಜೋರಾಗಿ ಬರಲಿಲ್ಲ. ಈ ಶಾಲೆ ಶತಮಾನದ ಶಾಲೆ ಆಗಲಿ ಅಂತೇಳಿ ಮತ್ತೊಮ್ಮೆ ಆಶಯವನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನ, ಗಣರಾಜ್ಯೋತ್ಸವ 70ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರ ಪ್ರತಿಭೆಗೆ ದಾರಿ ಎರೆಯುವಂತಹ ಉತ್ತಮ ಶಿಕ್ಷಣವನ್ನು ನೀಡುವಂತಹ ಶಾಲೆಯಾಗಿ ತಮ್ಮ ಜೀವನವನ್ನು ಬೆಳಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 75 ವಸಂತಗಳನ್ನು ತುಂಬಿದೆ. ಈ ಒಂದು ಸುಸಂದರ್ಭದಲ್ಲಿ ಹಾಜರಿರುವ BO ಮೇಡಮ್ನರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, SDMC ಅಧ್ಯಕ್ಷರೇ, ಇಲಾಖೆಯ ಎಲ್ಲ ಅಧಿಕಾರಿಗಳೇ ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ, ಸಂಘದ ಪದಾಧಿಕಾರಿಗಳೇ, ಶಿಕ್ಷಕ ಸಂಘದ ಅಧ್ಯಕ್ಷರೇ, ಊರಿನ ಗ್ರಾಮಸ್ಥರೇ, ಹಿರಿಯರೇ ಹಾಗೂ ಮಕ್ಕಳೇ ಹಾಗೂ ಇಲ್ಲಿ ಆಸೀನರಾಗಿರೋ ಎಲ್ಲ ಪೋಷಕ ಮಿತ್ರರೇ, ಈ ದಿನ ಸರ್ಕಾರಿ ಶಾಲೆ ನಮ್ಮ ಬೆನ್ನಾಕನಹಳ್ಳಿ ಶಾಲೆ 100 ವರ್ಷಗಳನ್ನು ತುಂಬಿಸಬೇಕು. ಆ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಈ ಸರ್ಕಾರಿ ಶಾಲೆಗಳು ಆಧುನಿಕ ದೇವಾಲಯಗಳು. ರೈತರಿಗೆ ಒಂದು ಡ್ಯಾಮು ಹೇಗೆ ಒಂದು ಆಧುನಿಕ ದೇವಾಲಯನೋ ಅದೇ ರೀತಿ ಶಾಲೆಗಳು ಆಧುನಿಕ ದೇವಾಲಯಗಳಿದ್ದಂತೆ. ಆದ್ದರಿಂದ ಶಾಲೆಗಳ ಅಭಿವೃದ್ಧಿಯನ್ನು ಗ್ರಾಮಸ್ಥರು ಕೂಡ ಮಾಡಬೇಕು. ಸರ್ಕಾರದ ಜೊತೆಗೆ ಏನು ಸವಲತ್ತುಗಳು ಇಲ್ವೋ ಅದನ್ನು ನೀವು ಕೂಡ ಒದಗಿಸ್ಕೊಡ್ಬೇಕು. ಯಾಕೆಂದರೆ ಇವತ್ತು ವಿದ್ಯೆ ಕಲ್ತ್ರೆ ಆ ವಿದ್ಯೆ ಅವನ ಸಾಯೋವರೆಗೂ ಇರುತ್ತೆ. ದುಡ್ಡಿದ್ರೆ ಇವತ್ತು ಕದ್ಕೊಂಡು ಹೋಗ್ಬೋದು, ಯಾರಾದರೂ ಚಿನ್ನ ಇದ್ರೂ ಕದ್ಕೊಂಡು ಹೋಗ್ಬೋದು. ಆದ್ದರಿಂದ ಏನೇ ಬಡತನ ಇರಲಿ, ರೈತರು, ಹಳ್ಳಿ ಮಕ್ಕಳು ದಿಲ್ಲಿವರೆಗೂ ಬೆಳಿಬೇಕು. IAS KS ಆಫೀಸರು, ಡಾಕ್ಟ್ರು, ಇಂಜಿನಿಯರ್ಸ್ ಎಲ್ಲ ಆಗಬೇಕು. ಏನೇ ಕಷ್ಟ ಇರಲಿ, ನಮ್ಮ ಪೋಷಕರು, ತಾಯಂದಿರು ಧಾರಾವಾಹಿಗಳನ್ನು ಕಡಿಮೆ ಮಾಡಿ ನೋಡೋದನ್ನು, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ತಪ್ಪಿಸಿ ದಯಮಾಡಿ ಚೆನ್ನಾಗಿ ಓದಿಸಿ. ನಿಮ್ಗೆ ಏನು ಗೊತ್ತಿರ್ತೋ ಅದು ಅಷ್ಟನ್ನು ಹೇಳ್ಕೊಡಿ. ಹೋಮ್ವರ್ಕ್ ಮಾಡಿದಾರ ತಿಳಿಸಿ, ಅದಕ್ಕೆ ನೋಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ನೀವೇನು ಕೊಡಬೇಡಿ ಮಕ್ಕಳಿಗೆ. ಒಂದು ಬಟ್ಟೆ ಕಡಿಮೆ ಕೊಡಿಸಿರೋ ಪರವಾಗಿಲ್ಲ, ಚೆನ್ನಾಗಿ ವಿದ್ಯೆ ಬುದ್ಧಿ ಮನೋರಂಜನಾ ಕಾರ್ಯಕ್ರಮ ಹೆಚ್ಚು ನೋಡಬೇಕಾಗಿರುತ್ತೆ. ಆದ್ದರಿಂದ ಇದೊಂದು ಸಂದರ್ಭದಲ್ಲಿ ಎಷ್ಟೊಂದು ಜನ ಸೇರಿದ್ದೀರಾ. ನಮ್ಮ ಸಂಘದಿಂದ ಒಂದು ಹಳ್ಳಿ ಶಾಲೆಗಳಿಗೆ ಒಂದು ಕಾರ್ಯಕ್ರಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಂದರೆ ಒಂದು 10,000 ರೂಪಾಯಿನ ಪೀಠೋಪಕರಣಗಳನ್ನ ಒಂದೊಂದು ಶಾಲೆಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಕರೆಸಿದ್ದಕ್ಕೆ ನಮ್ಮ ಸಂಘದಿಂದ ಒಂದು ಬೆನ್ನಾಕನಹಳ್ಳಿ ಶಾಲೆಗೆ ಒಂದು 10,000 ರೂಪಾಯಿನಲ್ಲಿ ಏನಾದ್ರು ಶಾಲಾ ಪಠೋಪಕರಣ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಪಟ್ಟಿನ ಕೊಟ್ಟಿದ್ರೆ ನಾವು ಈ ಶಾಲೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ, ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ ಪ್ರಾಥಮಿಕ ಶಾಲೆಗಳು ನಿಜವಾಗ್ಲೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು. ಈ BLO ಕೆಲಸಗಳು, ಎಲೆಕ್ಷನ್ ಡ್ಯೂಟಿಗಳು ಎಲ್ಲ ಕೆಲಸ ಮಾಡಬೇಕು. ಇರೋರು 3 ರಿಂದ 4 ಜನ ಟೀಚರ್ಸ್ ಇರ್ತಾರೆ. ನಿಜವಾದ
ರತ್ನಮ್ಮ ಪ್ರಭಾಕರ್, ರತ್ನ ಪ್ರಭಾಕರ್,
ಸರ್ ಅವರನ್ನ BO ಮೇಡಮ್ ಕರೀತಾ ಇದ್ದಾರೆ. ದಯಮಾಡಿ ಅವರು ಎಲ್ಲಿದ್ರು ಅವರ
ಆಫೀಸ್ ಹತ್ರ ಹೋಗ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ECO ಮಂಜು ಮತ್ತು ಭಯಂದರ್ ಅವರು ಆಫೀಸ್ ಹತ್ರ ಹೋಗ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಣ್ಣ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ
ಉತ್ತಮವಾಗಿ ನೃತ್ಯವನ್ನು ಮಾಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಆಟೋವಿರೋ ಹಾರ್ಮೋನಿಯಂ. ಹಲೋ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಂಗನವಾಡಿಯ ಪುಟಾಣಿಗಳಿಂದ ತೋಟಕ್ಕೆ ಹೋಗೋ ತಿಮ್ಮ ಎಂಬ ಹಾಯ್ ಗೆಳೆಯರೇ, ನಾವೆಲ್ಲ ಈಗ ತೋಟಕ್ಕೆ ಹೋಗ್ತಾ ಇದೀವಾ? ಹಾ ಹೌದು, ಆದ್ರೆ ಈಗೀಗ ಪಪ್ಪು ತುಂಬಾ ಸೋಂಬೇರಿಯಾಗಿ ಹೋಗಿದ್ದಾನೆ. ತಿಮ್ಮನ್ ತರ ಸೋಂಬೇರಿ. ತಿಮ್ಮ? ಹಾ, ಇದನ್ ಕೇಳಿ. ಆದ್ರೆ ಕೇಳಾದ್ಮೇಲೆ ಮತ್ತೆ ನನ್ ಜೊತೆ ಬರ್ಬೇಕು, ಆಯ್ತಾ? ಹಾ, ಖಂಡಿತವಾಗ್ಲು.